ಮಹಿಮಾನ ಜೀವನ ಸಾಮಾನ್ಯ ಹೆಂಗಸಿನ ಥರ ಇರಲಿಲ್ಲ. ಅವಳ ಜೀವನದಲ್ಲಿ ಸ್ವಲ್ಪನೂ ನೆಮ್ಮದಿ ಅನ್ನೋ ಮಾತೇ ಇರಲಿಲ್ಲ. ಅವಳ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಭಯ ಅಡಗಿರ್ತಿತ್ತು. ಆ ಭಯ ಯಾವಾಗ ಬೇಕಾದರೂ ಮನೆ ಒಳಗೆ ಪ್ರವೇಶಿಸುತ್ತಿತ್ತು. ಏಕೆಂದರೆ ಅವಳ ಗಂಡ ತುಂಬ ಕೋಪಿಷ್ಟ ಮನುಷ್ಯನಾಗಿದ್ದ. ಅವನಿಗೆ ಹಾಗೆ ಎಲ್ಲ ಮಾತಿನಲ್ಲೂ ಕೋಪ ಹೆಚ್ಚಾಗುತ್ತಿತ್ತು. ಚಿಕ್ಕ ಚಿಕ್ಕ ಮಾತಿಗೂ ಕೋಪ ಮಾಡಿ ಆ ಕೋಪವನ್ನು ಮಹಿಮೆ ಮೇಲೆ ತೋರಿಸ್ತಾ ಇದ್ದ. ಯಾವಾಗಲೂ ಅವನು ತುಂಬ ಕೋಪದಿಂದ ಇರ್ತಾ ಇದ್ದ. ತುಂಬ ಸ್ಟ್ರಿಕ್ಟಾಗಿ ಕೂಡ ಇರ್ತಾ ಇದ್ದ. ಪೋಸ್ಟ್ನಿಂದ ರಿಟೈರ್ಡ್ ಆಗಿದ್ದು ಅವನ ನಡತೆ ಹಾಗೇ ಇರ್ತಾ ಇತ್ತು. ಯಾವಾಗಲೂ ಒಬ್ಬ ಕಮೆಂಡೆಂಟ್ ಥರ ಇರ್ತಾ ಇದ್ದ. ಅವನನ್ನು ನೋಡಿ ಇಡೀ ಗಲ್ಲಿಯವರೇ ನಿಶಬ್ದ ಆಗಿ ಬಿಡ್ತಾ ಇದ್ರು. ಒಂದಿನ ಮಹಿಮಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಅವಳ ಕಣ್ಣುಗಳು ಈರುಳ್ಳಿ ಕತ್ತರಿಸುವುದರಿಂದ ನೀರು ತುಂಬಿ ಹೋಗಿತ್ತು. ಮಗಳು ರೂಮಿನ ಕೋಣೆಯಲ್ಲಿ ಒಂದು ಗೊಂಬೆ ಜೊತೆ ಆಟವಾಡ್ತಿದ್ಲು. ಆಗಲೇ ಬಾಗಿಲ ಸೌಂಡ್ ಕೇಳಿದಾಗ ಮಹಿಮಾನ ಹೃದಯ ಜೋರಾಗಿ ಹೊಡೆಯಲಾರಂಭಿಸಿತು. ಹೇಗೆಂದರೆ ಅವಳ ದೇಹದಲ್ಲಿ ಜೀವ ಹೋದ ಹಾಗೆ. ಅವನು ಆ ವರದಿಯಲ್ಲಿ ಇಲ್ಲದಿದ್ದರೂ ಅದೇ ಶಿಸ್ತಿನ ಉಳಿತಿತ್ತು. ಅವನು ಒಳಗೆ ಬಂದ ತಕ್ಷಣ ಊಟ ರೆಡಿಯಾಗಿದೆಯಾ ಅಂತ ಕೋಪದಿಂದ ಕೇಳಿದ. ಮಹಿಮಾ ತಲೆ ತೆಗೆಸಿ ಹಾಂ ರೆಡಿಯಾಗಿದೆ, ನಾನು ಊಟವನ್ನು ಬಡಿಸ್ತೀನಿ ಅಂತ ಭಯದಿಂದ ಹೇಳಿದ್ಲು. ವಿರಾಜ್ನ ಕಣ್ಣು ತನ್ನ ಮಗಳ ಮೇಲೆ ಬಿತ್ತು. ಅದು ತನ್ನ ಪಾಡಿಗೆ ಗೊಂಬೆ ಜೊತೆ ಆಟವಾಡುತ್ತಿತ್ತು. ಆಗ ವಿರಾಜ್ ಕೋಪದಿಂದ ಹೇಳ್ದ, ಯಾವಾಗಲೂ ಗೊಂಬೆ ಜೊತೆ ಆಟ ಆಡ್ತಾ ಇರ್ತಾಳೆ, ಓದೋದು ಕೂಡ ಬರೆಯೋದು ಕೂಡ ಏನು ಇರಲ್ವಾ ಅಂತ. ಮಹಿಮಾ ಮೆಲ್ಲಗೆ ಹೇಳಿದ್ಲು, ನಾನು ಅವಳ ಜೊತೆ ಕೂತು ಓದಿಸ್ತೀನಿ, ಬರೆಸ್ತೀನಿ. ವಿರಾಜ್ ಹೇಳ್ದ, ಜ್ಞಾನ ಇರಲಿ, ನನಗೆ ಇಂಥದ್ದಿಷ್ಟ ಇಲ್ಲ, ಜಗತ್ತು ತುಂಬ ಬದಲಾಗಿದೆ, ಮಗಳ ಚಿಕ್ಕ ಚಿಕ್ಕ ನಡತೆಯಲ್ಲೂ ಕಣ್ಣು ಮಡಗಿರಬೇಕು ಅಂತ. ಮಹಿಮಾ ತಲೆ ಬಗ್ಗಿಸಿ ಸೈಲೆಂಟ್ ಆಗಿಬಿಟ್ಲು. ಅವಳಿಗೆ ಗೊತ್ತಿತ್ತು, ಇನ್ನು ಮಾತಾಡಿದ್ರೆ ಇನ್ನು ಸ್ವಲ್ಪ ದಿನಕ್ಕೆ ಉಸಿರಾಡಲು ಈ ಮನೆಯಲ್ಲಿ ಕಷ್ಟ ಆಗುತ್ತೆ ಅಂತ. ಮಗಳು ಓಡಿ ಬಂದು ಮಹಿಮಾನ ಹಿಂದೆ ನಿಂತುಕೊಂಡ್ಲು. ವಿರಾಜ್ನ ಕೋಪದ ನೋಟ ಅವಳನ್ನು ಭಯಪಡಿಸಿತ್ತು. ಮಹಿಮಾ, ನೋಡು, ಇವಳನ್ನು ಕಂಟ್ರೋಲಲ್ಲಿ ಮಲಗಿಲ್ಲ ಅಂದರೆ ಅವಳು ನಮ್ಮ ಕೈಯಿಂದ ಹೊರಟೋಗ್ತಾಳೆ. ಮಹಿಮಾ ಹೇಳಿದ್ಲು, ಹಾಂ, ನೀವು ಹೇಳ್ತಾ ಇರೋದು ಸರಿನೇ, ಆದರೆ ಮನಸ್ಸಿನಲ್ಲಿ ಇಷ್ಟು ಚಿಕ್ಕ ವಯಸ್ಸಿನ ಮಗು ಜೊತೆ ಇಷ್ಟು ಕ್ರೂರ ಸರಿನಾ ಅಂತ. ಮಗಳಿಗೆ ಆವತ್ತಿನ ರಾತ್ರಿ ಹೇಗೋ ನಿಶಬ್ದದಿಂದ ಮುಗೀತು. ವಿರಾಜ್ 2 ತುತ್ತು ತಿಂದು ಅಲ್ಲೇ ಪೇಪರ್ ಓದುತ್ತಾ ಕೂತ್ಕೊಂಡ. ಆಗ ಮಗಳು ಓಡಿ ಬಂದು, ಅಪ್ಪ, ನೀವು ನನ್ನ ಜೊತೆ ಆಟ ಆಡ್ತೀರಾ? ವಿರಾಜ್ ಪೇಪರ್ನಿಂದ ಕಣ್ಣನ್ನು ತೆಗ್ದೇನೆ ಹೇಳ್ದ, ನೋಡು, ನನಗೆ ಟೈಮ್ ವೇಸ್ಟ್ ಮಾಡಲು ಸಮಯವಿಲ್ಲ ನಿನ್ನ ಜೊತೆ ಆಟ ಆಡೋಕ್ಕೆ. ನಿನ್ನ ಅಮ್ಮ ಇದ್ದಾಳಲ್ಲ ಪುರ್ಸೊತ್ತಿಗೆ, ಅವಳ ಜೊತೆ ಆಟ ಆಡ್ಕೊ ಅಂತ ಕೋಪದಿಂದ ಹೇಳ್ದ. ಆಗ ಮಗು ಕಣ್ಣಲ್ಲಿ ನೀರು ತುಂಬಿತ್ತು. ಮಹಿಮಾ ಮಗುವನ್ನು ಕರೆದುಕೊಂಡು ಹೋದಳು. ಮಲಗಿಸಿ ಅವಳ ತಲೆಯನ್ನು ಸವರುತ್ತಾ, ಅಯ್ಯೋ ದೇವ್ರೆ, ನನ್ನ ಮಗಳ ಜೀವನ ಸುಖವಾಗಿರಲಿ ಅಂತ ಬೇಡಿಕೊಂಡಳು. ವಿರಾಜ್ ಚಿಕ್ಕ ಚಿಕ್ಕ ಕೆಲಸ ಮಾಡಿ ಮನೆ ನಡೆಸ್ತಾ ಇದ್ದ. ಕೊನೆಗೆ ತಿಂಗಳ ಕೊನೆಯಲ್ಲಿ ಆ ಸಂಬಳ ಕಮ್ಮಿ ಆಗ್ತಾ ಇತ್ತು. ಇದರಿಂದ ಮಹಿಮಾನ ಸಣ್ಣ ಪುಟ್ಟ ಕೆಲಸ ಮಾಡಿ ಅದನ್ನು ಪೂರೈಸ್ತಿದ್ಲು. ಅವಳು ಯಾವತ್ತೂ ಅವನ ಮುಂದೆ ಪ್ರಶ್ನೆ ಮಾಡಲಿಲ್ಲ. ಅಕ್ಕಪಕ್ಕದ ಮನೆಯವರು ಮಹಿಮಾ ಜೊತೆ ಸ್ವಲ್ಪ ಮಾತನಾಡಲು ಅಂತ ಬಂದಾಗ ಅವಳು ನಿರಾಕರಿಸ್ತಾ ಇದ್ಲು. ಏಕೆಂದರೆ ವಿರಾಜ್ ಇದನ್ನೆಲ್ಲ ಮಾಡಬೇಡ ಅಂತ ಮೊದಲೇ ಹೇಳಿದ್ದ. ಅವನು ಹೇಳ್ತಾ ಇದ್ದ, ಹೆಂಗಸಿನ ಕೆಲಸ ಬರೀ ಮನೆ ತನಕ ಸೀಮಿತ ಆಗಿರಬೇಕು, ಹೊರಗಡೆ ಹರಟೆ ಹೊಡೆಯೋದಕ್ಕಲ್ಲ ಅಂತ. ಅವಳು ನಗಾಡುತ್ತಾ ಅಲ್ಲಿಂದಲೇ ನಿರಾಕರಿಸ್ತಾ ಇದ್ಲು. ಅವಳಿಗೂ ಆಸೆ ಇತ್ತು ಮಾತಾಡೋಕ್ಕೆ, ನಗಾಡೋಕ್ಕೆ, ಆದರೆ ವಿರಾಜ್ನ ಭಯದಿಂದ ಸುಮ್ಮನೆ ಆಗ್ತಾ ಇದ್ಲು. ಒಂದಿನ ವಿರಾಜ್ನ ಮೂಡ್ ತುಂಬ ಕೆಟ್ಟದಿತ್ತು. ಅವನು ಹೊರಗಡೆಯಿಂದ ಬಂದ ತಕ್ಷಣವೇ ಮನೆ ಯಾಕೆ ಇಷ್ಟು ಗಲೀಜಾಗಿದೆ ಅಂತ ಕೋಪದಿಂದ ಕೂಗಾಡಿದ. ಹಾಂ, ಈಗಲೇ ಮಾಡ್ತಾ ಇದ್ದೆ ಕ್ಲೀನಾ, ಅದು ಮಗಳು ಆಟ ಆಡಿ ಗಲೀಜು ಮಾಡಿರೋದು. ವಿರಾಜಿನ ಕೋಪದಿಂದ, ನಾನು ಮೊದಲೇ ಹೇಳಿಲ್ವಾ ಇವರನ್ನು ಕಂಟ್ರೋಲಲ್ಲಿ ಮಡಗು ಅಂತ, ಇಲ್ಲ ಅಂದರೆ ಕೈಯಿಂದ ಹೊಟ್ಟೋಗ್ತಾಳೆ. ಮಹಿಮಾ ಏನೂ ಹೇಳಿಲ್ಲ. ಮಗು ಹೆದರ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ಳು. ರಾತ್ರಿ ಮಹಿಮಾ ಮಗಳನ್ನು ಮಲಗಿಸುತ್ತಾ ತಲೆಯನ್ನು ಸವರಿಸುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಅಯ್ಯೋ ದೇವರೇ, ಈಗಲೇ 2 ಮಕ್ಕಳು ನನ್ನ ಬಿಟ್ಟು ಹೋಗಿದ್ದಾರೆ, ಇನ್ನು ಇವಳೇ ನನಗೆ ಎಲ್ಲ, ಇವಳನ್ನು. ಆದರೆ ವಿರಾಜ್ನ ಈ ನಡತೆಯಿಂದ ಮಗಳ ಚಿಕ್ಕ ಚಿಕ್ಕ ಖುಷಿಯೂ ಸಿಗ್ತಾ ಇರಲಿಲ್ಲ. ಮಗಳು ರೇಖಾ ಮಕ್ಕಳ ಸೌಂಡ್ ಕೇಳಿ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು. ಆದರೆ ಅವಳು ಮನೆಯಿಂದ ಹೊರಗಡೆ ಹೋಗಲು ಯಾವತ್ತೂ ಪರ್ಮಿಷನ್ ಕೊಟ್ಟಿರಲಿಲ್ಲ. ಒಂದಿನ ಹೀಗೆ ಮಧ್ಯಾಹ್ನದ ಹೊತ್ತು ವಿರಾಜ್ ಇಲ್ಲದ ಸಮಯದಲ್ಲಿ ಕಿಟಕಿ ಹತ್ರ ರೇಖಾ ನಿಂತಿದ್ಲು. ಮಕ್ಕಳು ಆಟ ಆಡ್ತಾ ಇದ್ರು. ಅವರನ್ನು ನೋಡಿ, ಅಮ್ಮ ಅಮ್ಮ, ಸ್ವಲ್ಪ ಹೊತ್ತು ನಾನು ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಮಹಿಮಾ ಹೇಳಿದ್ಲು, ಮಗಳೇ, ನಿನಗೆ ಗೊತ್ತಿದೆ ಅಪ್ಪ ಏನು ಹೇಳಿದ್ದಾರೆ ಅಂತ. ಅಪ್ಪನ ಮಾತು ನಾವು ಕೇಳಬೇಕಲ್ವಾ? ಮಗಳಿಗೆ ತುಂಬ ಬೇಜಾರಾಯಿತು. ಆದರೆ ಅವಳು ಏನೂ ಹೇಳಿಲ್ಲ. ಬದಲಿಗೆ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಮಹಿಮಾಗೆ ಬೇಜಾರಾಯಿತು. ಅವಳು ಆಯಿತು, ಆಟ ಆಡ್ಕೊಂಡು ಬಾ, ಆದರೆ ಬರೀ ಅರ್ಧ ಗಂಟೆ, ಬೇಗ ಬರಬೇಕು ಅಂತ ಹೇಳಿ ಅಕ್ಕಪಕ್ಕ ನೋಡಿದ್ಲು. ಅಲ್ಲಿ ಎಲ್ಲರೂ ಇದ್ದರು. ಅವಳು ಕಳುಹಿಸಿಕೊಟ್ಲು. ಅವಳು ಖುಷಿಯಿಂದ ಓಡಿ ಹೋದ್ಲು. ಅಲ್ಲಿಯ ಮಕ್ಕಳು ಅವಳ ಜೊತೆ ಆಟ ಆಡ್ಕೊಂಡಿದ್ರು. ಮಹಿಮಾ ಕಿಚನ್ನಲ್ಲಿ ನಿಂತು ಆಗಾಗ ನೋಡ್ತಾ ಇದ್ಲು ಕಿಟಕಿಯಲ್ಲಿ. ಮಗಳ ಖುಷಿ ನೋಡಿ ತುಂಬ ಸಂತೋಷಪಟ್ಲು. ಅವಳ ಖುಷಿ ಎಷ್ಟೋ ದಿನಗಳಿಂದ ಒಳಗೆ ಇತ್ತು, ಈಗ ಹೊರಗಡೆ ಬಂದಿತ್ತು. ಆದರೆ ಮನಸ್ಸಿನಲ್ಲಿ ಭಯ ಕೂಡ ಇತ್ತು, ಎಲ್ಲಿ ವಿರಾಜ್ ಬರ್ತಾನೋ ಅಂತ. ಅವನು ಎಲ್ಲಾದರೂ ಅಕಸ್ಮಾತಾಗಿ ಅವಳನ್ನು ಗಲ್ಲಿಯಲ್ಲಿ ನೋಡಿಬಿಟ್ರೆ ಅಷ್ಟೇ ಮತ್ತೆ.
ಇದನ್ನು ನೆನಪಿಸಿಕೊಂಡು ಬೇಗ ಮಗಳನ್ನು ಕೂಗಿದ್ಲು. ಆದರೆ ರೇಖಾಗೆ ಸಾಕಾಗಲಿಲ್ಲ ಆಟ ಆಡಿದ್ದು. ಆದರೆ ಅಮ್ಮನ ಕೋಪದ ಕೂಗಿನಿಂದ ಮನೆಗೆ ಬಂದಳು. ಮನೆಗೆ ಬಂದ ತಕ್ಷಣ ಮಹಿಮಾ ಬಾಗಿಲು ಹಾಕ್ಕೊಂಡ್ಳು. ಮಗಳು, ಅಮ್ಮ ಪ್ಲೀಸ್ ಅಪ್ಪನ ಹತ್ರ ಹೇಳಬೇಡ. ಆಗ ಮಹಿಮಾ ನಗಾಡುತ್ತಾ ಹೇಳಿಲ್ಲ ಬಿಡು ಅಂತ ಹೇಳಿದ್ಲು. ಆದರೆ ಹೇಳಿದ್ಲು, ನೀನು ಇನ್ನು ಆಗಾಗ ಹೊರಗಡೆ ಹೋಗಿ ಆಟ ಆಡಲು ಹಠ ಮಾಡಲ್ಲ ಅಂತ ಹೇಳಿದರೆ ಮಾತ್ರ ಅಂತ ಹೇಳಿದ್ಲು. ಆದರೆ ಮಾರನೇ ದಿನವೂ ಹಾಗೇನೆ ರೇಖಾ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು. ಆಗ ಅವಳ ಫ್ರೆಂಡ್ ಬಾ ರೇಖಾ ಆಟ ಆಡೋಣ ಅಂತ ಕೂಗಿದ್ಲು. ರೇಖಾ ಅವಳ ಅಮ್ಮನ ಮುಖ ನೋಡಿದ್ಲು. ಬೇಡ ಮಗಳೇ, ನಿನ್ನ ಅಪ್ಪ ಎಲ್ಲಾದರೂ ಹೊರಗಡೆ ಬಿಟ್ಟರೆ ಅಷ್ಟೇ ಗತಿ ಅಂತ ಹೇಳಿದ್ಲು ಮಹಿಮಾ. ಆಗ ಅವಳು ಅಲ್ಲೇ ಕೂತ್ಕೋಬಿಟ್ಲು. ಕಣ್ಣಿನಲ್ಲಿ ನೂರಾರು ಪ್ರಶ್ನೆಗಳಿದ್ವು. ಆದರೆ ಆ ಪ್ರಶ್ನೆಗಳನ್ನು ಕೇಳಲು ಆಗ್ತಾ ಇರಲಿಲ್ಲ ಅವಳಿಗೆ. ಏಕೆಂದರೆ ಅವಳ ಜೀವನ ಬಾಕಿ ಮಕ್ಕಳ ಹಾಗೆ ಇರಲಿಲ್ಲ. ದಿನಗಳು ಕಳೀತಾ ಘಟನೆ ತುಂಬ ದೊಡ್ಡದಾಗಲು ಆಗಿತ್ತು. ಈಗ ಸ್ಕೂಲ್ನ ವಿಷಯ ಮನೆಗೆ ಬರಲು ಸ್ಟಾರ್ಟ್ ಆಗಿತ್ತು. ರೇಖಾ ಹೇಳಿದ್ಲು, ಅಮ್ಮ, ಬಾಕಿ ಮಕ್ಕಳ ಅಮ್ಮಂದಿರು ಅವರನ್ನು ಬಿಟ್ಟು ಸ್ಕೂಲಿಗೆ ಬರಲ್ಲ, ಅವರೇ ಹೋಗಿ ಬರ್ತಾರೆ. ಆದರೆ ನೀನು ಮಾತ್ರ ಯಾಕೆ ನನ್ನೊಂದಿಗೆ ಯಾವತ್ತೂ ಇರ್ತೀಯಾ? ಯಾಕೆ ನಾನು ಒಬ್ಬಳನ್ನೇ ಹೋಗಿ ಬರಬಾರ್ದು ಸ್ಕೂಲಿಗೆ? ಆಗ ಮಹಿಮಾ ಅವಳನ್ನು ಸಮಜಾಯಿಸಲು ನೋಡಿದ್ಲು. ನೋಡು ಮಗಳೇ, ಇದು ನಿಮ್ಮಪ್ಪನ ಆಜ್ಞೆ ಆಗಿದೆ. ನಿಮ್ಮಪ್ಪನಿಗೆ ಈ ಸುತ್ತಮುತ್ತಲಿನ ಜಗತ್ತು ಸರಿಯಾಗಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ನಿನಗೆ ಕಾವಲಾಗಿ ನಿನ್ನ ಜೊತೆ ಬರ್ತೀನಿ. ಆಗ ರೇಖಾ ತಲೆ ತಗ್ಗಿಸಿ ಮೆಲ್ಲಗೆ ಹೇಳಿದ್ಲು, ಆದರೆ ನನಗೆ ಇದು ಇನ್ಸಲ್ಟ್ ಆಗುತ್ತೆ. ಎಲ್ಲರೂ ನನ್ನ ಹೀಗೆ ನೋಡಿ ಆಡ್ಕೋತಾರೆ, ನೀನಿನ್ನು ಚಿಕ್ಕ ಮಗು ಅಂತ. ಆಗ ಸುಮ್ಮನೆ ಆಗಿ ಹೇಳಿದ್ಲು, ಮುಂದೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಹೀಗೆ ರೇಖಾ ದೊಡ್ಡವಳಾಗ್ತಾ ಇದ್ಲು. ಆದರೆ ಅವಳ ಪ್ರಪಂಚ ಈ 4 ಗೋಡೆಗಳು ಆಗಿತ್ತು. ಅವಳು ಒಂದೊಂದು ಸಲ ಮಾಡಿ ಮೇಲೆ ಹೋಗಿ ಆಕಾಶ ನೋಡ್ತಾ ಇದ್ಲು. ಮನೇಲಿ ಆಟ ಆಡ್ತಾ ಇದ್ಲು. ದಿನಗಳು ಕಳೆದಂತೆ ಮಗಳ ಖುಷಿ ಸತ್ತು ಹೋಗಿತ್ತು. ಚಿಕ್ಕ ಚಿಕ್ಕ ಆಸೆಗಳು ಮುಚ್ಚುತ್ತಾ ಹೋಗಿತ್ತು. ಹೀಗೆ ಆಗಿ ಮಗಳು ದೊಡ್ಡವಳಾದ್ಲು. ಆದರೆ ಮಹಿಮಾ ಅವಳನ್ನು ಯಾವತ್ತೂ ಒಬ್ಬಳೇ ಹೋಗಲು ಬಿಡಲಿಲ್ಲ ಸ್ಕೂಲಿಗೆ. ಅಕ್ಕಪಕ್ಕದ ಫ್ರೆಂಡ್ಗಳ ಅಮ್ಮಂದಿರು ಹೇಳ್ತಾ ಇದ್ರು, ಅವಳ ಜೊತೆ ಈಗ ಮಗಳು ದೊಡ್ಡವಳಾಗಿದ್ದಾರೆ, ಈಗ ಅವಳನ್ನು ಫ್ರೀಡಮ್ ಆಗಿ ಬಿಡಿ, ಅವಳ ಫ್ರೆಂಡ್ ಜೊತೆ ಎಂಜಾಯ್ ಮಾಡಲಿ ಅಂತ. ಆಗ ಅವಳು, ಇಲ್ಲ, ಇದು ನನ್ನ ಗಂಡನ ಆಜ್ಞೆ, ನಾನು ಇದನ್ನು ನಿರಾಕರಿಸಲು ಆಗಲ್ಲ ಅಂತ ಹೇಳಿ ಹೋಗ್ತಾ ಇದ್ಲು. ಹೀಗೆ ಅವಳು ಸ್ವಲ್ಪ ದೊಡ್ಡವಳಾದ್ಲು. ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು. ರೇಖಾ ಒಳ್ಳೆ ಮಾರ್ಕ್ ಕೂಡ ತೆಗೋತಾ ಇದ್ಲು. ಆದರೆ ಸ್ವಲ್ಪ ದಿನದಿಂದ ಅವಳಿಗೆ ತುಂಬ ಹುಷಾರಿರ್ತಿರಲಿಲ್ಲ. ತುಂಬ ವಾಮಿಟಿಂಗ್ ಮಾಡ್ಕೋತಿದ್ಲು. ಇದರಿಂದ ಮಹಿಮಾ ಮೆಡಿಸಿನ್ ಕೂಡ ಕೊಟ್ಟಳು. ತುಂಬ ಆಯುರ್ವೇದ ಔಷಧಿ ಕೊಟ್ಟಳು. ಆದರೆ ಪ್ರಯೋಜನ ಆಗಲಿಲ್ಲ. ಏನೋ ಫುಡ್ ಪಾಯ್ಸನ್ ಆಗಿರಬೇಕು ಅಂತ ಅಂದ್ಕೊಂಡು ಅವಳು ಅದನ್ನು ಹೇಳಿ ಮೆಡಿಸನ್ ಕೂಡ ತಂದು ಕೊಡ್ತಾ ಇದ್ಲು. ಆದರೆ ಈ ಕಡೆ ರೇಖಾಗೆ ತುಂಬ ವಾಮಿಟ್, ಸುಸ್ತು, ಏನು ಸರಿಯಾಗಿ ತಿನ್ನುತ್ತಾ ಕೂಡ ಇರಲಿಲ್ಲ. ಅವಳು ಸ್ಕೂಲ್ಗೆ ಹೋಗಿ ಬಂದು ರೂಮಲ್ಲೇ ಮಲಗಿಬಿಡ್ತಾ ಇದ್ಲು. ಕೊನೆಗೆ ಇದು ಸರಿ ಆಗ್ತಿದ್ದುದರಿಂದ ಮಹಿಮಾ ವಿರಾಜ್ಗೆ ಹೇಳಿ, ಮಗಳಿಗೆ ಏನು ಹುಷಾರಿಲ್ಲ, ನಾನು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ಲು. ಆಗ ರೇಖಾನ ಕರ್ಕೊಂಡು ಒಂದು ಲೇಡಿ ಡಾಕ್ಟರ್ಗೆ ತೋರಿಸಿದ್ಲು. ಅವ್ರು ಇಷ್ಟು ಮೆಡಿಸನ್ ಕೊಟ್ಟು ಸರಿಯಾಗಿಲ್ವಾ, ಮೊದಲ ರಕ್ತ ಪರೀಕ್ಷೆ, ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸಿ ಮತ್ತೆ ನೋಡೋಣ ಅಂತ ಹೇಳಿ ಎಲ್ಲ ಮಾಡಿದ್ರು. ಆದರೆ ರಿಪೋರ್ಟ್ 2 ದಿನ ಆದಮೇಲೆ ಸಿಗುತ್ತೆ ಅಂತ ಹೇಳಿ ಕಳುಹಿಸಿದ್ರು. ಕೊನೆಗೆ ಅವಳು ಮನೆಗೆ ಹೋದ್ಲು. ರೇಖಾ ತುಂಬಾ ಸೈಲೆಂಟಾಗಿ, ಮುಖ ತುಂಬ ಬಿಳಿಯಾಗಿತ್ತು. ಅವಳು ಸೀದಾ ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಂಡ್ಳು. ವಿರಾಜ್ ಬಂದು, ಏನಾಯಿತು, ಆಸ್ಪತ್ರೆಗೆ ಹೋಗಿದ್ದು ಅಂತ ಕೇಳಿದಾಗ, ಅದು ಸ್ಕ್ಯಾನಿಂಗ್ ಮತ್ತು ರಕ್ತ ಪರೀಕ್ಷೆ ಮಾಡಿಸಿದ್ದಾರೆ, ರಿಪೋರ್ಟ್ 2 ದಿನ ಆದಮೇಲೆ ಸಿಗುತ್ತೆ ಅಂತ ಹೇಳಿದ್ರು ಅಂದ್ಲು. ಆಗ ನೋಡು, ಆಸ್ಪತ್ರೆ ಅದು ಇದು ಅಂತ ನನ್ನ ಹಣ ಖರ್ಚು ಮಾಡಿಸ್ಬೇಡ ಅಂತ ಕೋಪದಿಂದ ಹೇಳಿದ. ಅವಳು ಆಯಿತು ಅಂತ ಸುಮ್ಮನೆ ಆಗೋದ್ಲು. 2 ದಿನ ಆದಮೇಲೆ ಅವಳು ರೇಖಾನ ಕರ್ಕೊಂಡು ವಿರಾಜ್ಗೆ ಹೇಳಿ ಹೋಗಿದ್ಲು. ಅವಳು ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟರ್ ಹೇಳಿದ್ದನ್ನು ಕೇಳಿ ದಂಗಾಗಿ ಹೋದ್ಲು. ಮಹಿಮಾ, ಇಲ್ಲ ಡಾಕ್ಟರ್, ಏನಾದರೂ ತಪ್ಪು ಆಗಿರಬೇಕು, ಹಾಗೆ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ಲು. ಆಗ ಡಾಕ್ಟರ್, ಇಲ್ಲ, ಇದು ನಿಜ, ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಅದು 4 ತಿಂಗಳು ಆಗಿದೆ, ಅದು ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಲ್ಲೇ. ಆಗ ಡಾಕ್ಟರ್ ಅವಳನ್ನು, ನಾನು ಹೊರಗಡೆ ಬಿಡೋದೇ ಇಲ್ಲ, ಸ್ಕೂಲಿಗೂ ಸಹ ಜೊತೆಗೆ ಹೋಗ್ತೀನಿ, ಹಾಗಿದ್ಮೇಲೆ ಹೇಗೆ ಸಾಧ್ಯ? ಆಗ ಅದೆಲ್ಲ ಹೇಗಾಯಿತು ನಿನ್ನ ಮಗಳಿಗೆ ಹತ್ತಿರ ಕೇಳು ಅಂದರು. ಹೀಗೆ ಕೇಳಿದ್ದೆ ಮಹಿಮಾ ಮುರಿದು ಹೋಗಿದ್ಲು. ಮಗಳನ್ನು ಹೊಡೆದು ಕೇಳಬೇಕು ಅಂತ ಅಂದ್ಕೊಂಡ್ಳು ನೂರಾರು ಪ್ರಶ್ನೆಗಳನ್ನು. ಆದರೆ ಹೊರಗಡೆ ಹೋಗಿ ನೋಡಿದಾಗ ರೇಖಾ ತುಂಬ ಅಸಹಾಯಕತೆಯಿಂದ, ತುಂಬ ಮುಗ್ದೆ ಥರ ಚೇರ್ನಲ್ಲಿ ಕೂತ್ಕೊಳ್ಳೋಕ್ಕೂ ಆಗದೆ ಹಿಂಸೆಯಿಂದ ಕೂತಿದ್ಲು. ಮಹಿಮಾಗೆ ಇದನ್ನು ನೋಡಿ ತುಂಬ ಬೇಜಾರು ಕೂಡ ಆಯಿತು. ಅವಳು ಮತ್ತೆ ಕೇಳೋಣ ಅಂತ ಹೋದ್ಲು. ಆಗ, ಅಮ್ಮ ಏನಾಯಿತು ಅಮ್ಮ ನನಗೆ ಅಂತ ತುಂಬ ನೋವಿನಿಂದ ಕೇಳಿದ್ಲು. ಆಗ ಮಹಿಮಾ, ಏನೂ ಇಲ್ಲ, ಫುಡ್ ಪಾಯ್ಸನ್ ಆಗಿರೋದು ಮಗಳೇ, ಸರಿಯಾಗುತ್ತೆ ಬಾ ಅಂತ ತನ್ನ ದುಃಖವನ್ನು ಒಳಗೆ ಮಡಿಕೊಂಡು ಮನೆಗೆ ಕರ್ಕೊಂಡು ಹೋದ್ಲು. ಅವಳು ಏನಾದರೂ ವಿರಾಜ್ಗೆ ಈ ವಿಷಯ ಗೊತ್ತಾದರೆ ಅನ್ನೋ ಭಯ. ಕೊನೆಗೆ ವಿರಾಜ್ ಬಂದ, ಕೇಳ್ದ, ಏನಾಯಿತು ಹೋಗಿದ್ದು ಅಂತ. ಆಗ ಅದು ಅವಳಿಗೆ ಹೊಟ್ಟೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ, ರಕ್ತ ತುಂಬ ಕಮ್ಮಿ ಆಗಿದೆ, ತುಂಬ ರೆಸ್ಟ್ ತಗೋಬೇಕು ಅಂತಲೂ ಹೇಳಿದ್ದಾರೆ ಅಂತ ಹೇಳಿದ್ಲು. ಆಗ ನೋಡು, ಬೇಗ ಸರಿ ಮಾಡಿ ಅವಳನ್ನು ಸ್ಕೂಲ್ಗೆ ಕಳಿಸೋಕ್ಕೆ ನೋಡು. ಆಗ, ಇಲ್ಲ, ನಾನು ಇಲ್ಲೇ ಅವಳಿಗೆ ನೋಟ್ಸ್ ಮತ್ತು ಓದಿಸ್ತಾ ಇದ್ದೀನಿ, ಅವಳು ಸರಿ ಆದಮೇಲೆ ಕಳುಹಿಸ್ತೀನಿ ಅಂತ ಹೇಳಿದ್ಲು. ಅವನಲ್ಲಿಂದ ಒಳಗಡೆ ಹೋದ.
2 ದಿನ ಆಗಲಿ ಸಮಾಧಾನವಾಗಿ ಕೇಳೋಣ ಅಂತ ಮೊದಲು ರೇಖಾಗೆ ತಿನ್ನಲು ಮಾಡಿಕೊಟ್ಟು ಅವಳಿಗೆ ಬೇಕಾದದ್ದು ಮಾಡಿಕೊಟ್ಲು. ಮಾತಾಡುವಾಗ ಮಗಳಿನ ಹತ್ರ, ಮಗಳೇ, ನಿನ್ನ ಸ್ಕೂಲಿನಲ್ಲಿ ನಿನಗೆ ಇಷ್ಟ ಆಗದ ಹಾಗೆ ಯಾರಾದರೂ ಸರ್ ನಿನ್ನನ್ನು ಮುಟ್ಟಿದ್ರಾ ಅಂತ ಕೇಳಿದ್ಲು. ಆಗ ಇಲ್ಲ ಅಮ್ಮ, ಸರ್ ಎಲ್ಲ ದೂರದಿಂದನೇ ಮಾತಾಡ್ತಾರೆ, ಅದು ಎಲ್ಲ ಹೆಣ್ಮಕ್ಳ ಜೊತೆ, ಹೊಡೆಯೋದು ಇಲ್ಲ, ಎಲ್ಲ ಒಳ್ಳೆ ಸರ್ಗಳು ಅಮ್ಮ. ಹಾಗಾದರೆ ನಿನ್ನ ಜೊತೆ ನಿನ್ನ ಫ್ರೆಂಡ್ಗಳು ಅಂದರೆ ನಿನ್ನ ಕ್ಲಾಸ್ಮೇಟ್ ಹುಡುಗರು ಮುಟ್ಟಿದ್ದಾರಾ? ಆಗ ಅಯ್ಯೋ ಅಮ್ಮ, ಅಪ್ಪನಿಗೆ ಗಂಡು ಮಕ್ಕಳ ಜೊತೆ ಮಾತಾಡಬೇಡ ಅಂತ ನಾನು ಅವರನ್ನು ನೋಡೋದೂ ಇಲ್ಲ, ಯಾರು ಫ್ರೆಂಡ್ ಇಲ್ಲಮ್ಮ, ಗಂಡು ಮಕ್ಕಳು ಅಂತ ಹೇಳಿದ್ಲು. ಒಂದು ಕಡೆ ಮಹಿಮಗೆ ಕೋಪ ಬಂದು ಅಲ್ಲಿಂದ ಹೊಟ್ಟೋದ್ಲು. ಅವಳು ಹಾಗೆ ಹೀಗೆ ಕೇಳಲು ನೋಡಿದ್ಲು, ಆದರೆ ಸರಿಯಾದ ಮಾಹಿತಿ ಮಗಳಿಂದ ಸಿಕ್ಕಲಿಲ್ಲ. ವಿರಾಜ್ ಇಲ್ಲದ ಸಮಯದಲ್ಲಿ ಹೋಗಿ ಮಗಳ ಹತ್ರ ಕೋಪದಿಂದ, ನೋಡು, ನೀನು ಪ್ರೆಗ್ನೆಂಟ್ ಆಗಿದೆಯಾ, ಇದಕ್ಕೆ ಕಾರಣ ಯಾರು, ಹೇಳು ಅಂತ ಹೇಳಿದ್ಲು. ಆಗ ರೇಖಾ ತಲೆ ಬಗ್ಗಿಸಿದ್ಲು ಮತ್ತೆ ಹೇಳಿದ್ಲು, ಅಮ್ಮ, ಇದರಲ್ಲಿ ನಂದೇನು ತಪ್ಪಿಲ್ಲ, ಆದರೆ ನೀನು ಇದಕ್ಕೆ ಕಾರಣ ಯಾರು ಅಂತ ಕೇಳಬೇಡ ಅಮ್ಮ, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಂದೇನು ತಪ್ಪಿಲ್ಲ ಅಮ್ಮ ಅಂತ ಹೇಳಿ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದ್ಲು. ಆಗ ಮಹಿಮಾ, ಮಗಳೇ ಹೇಳು, ನನಗೆ ಯಾರು ಅಂತ ಹೇಳು, ನಾನು ನಿನ್ನ ಜೊತೆ ಇದ್ದೀನಿ. ಆಗ ಏನೇ ಹೇಳಿದ್ರು ರೇಖಾ ಹೇಳಲೇ ಇಲ್ಲ. ಮಹಿಮಾಗೆ ಕೇಳಿ ಸಾಕಾಯಿತು. ಈ ಕಡೆ ವಿರಾಜ್ ಇನ್ನು ಯಾಕೆ ಸ್ಕೂಲ್ಗೆ ಹೋಗಿಲ್ಲ, ಅವಳಿಗೆ ಅಂಥದ್ದೇನಾಗಿದೆ, ಅವಳು ನಾಟಕ ಏನಾದರೂ ಮಾಡ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗಬೇಕು ಅಂತ. ಆಗ ಇಲ್ಲ, ಅವಳಿಗೆ ಹುಷಾರಿಲ್ಲ, ಅವಳು ಸರಿಯಾದ ಮೇಲೆ ನಾನು ಕಳುಹಿಸಿಕೊಡ್ತೀನಿ. ಆಗ ಕೋಪ ಮಾಡ್ಕೊಂಡು ಹೋದ. ಮಹಿಮಾ ಹೀಗೆ ಇದ್ದರೆ ಸರಿಯಾಗಲ್ಲ, ಇದನ್ನು ಕೊನೆ ಮಾಡಬೇಕು ಅಂತ ಹೇಳಿ ಮಹಿಮಾ ಅವಳ ಹತ್ರ ಇದ್ದ ಬಳೆ ತಗೊಂಡು ಹೋಗಿ ಮಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಕಾಲು ಹಿಡಿದು, ಹೇಗಾದರೂ ನನ್ನ ಮಗಳ ಅಬಾರ್ಷನ್ ಮಾಡಿ ಕೊಡಿ, ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಅಂತ ಹೇಳಿದ್ಲು. ಆಗ ಇದು ಅಕ್ರಮ, ನಾನು ಹೀಗೆ ಮಾಡುವಂತಿಲ್ಲ, ನನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಡಾಕ್ಟರ್ ನಿರಾಕರಿಸಿದ್ರು. ಆಗ ಮಹಿಮಾ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದ್ಲು. ಆಗ ಡಾಕ್ಟರ್ ನೋಡೋಕ್ಕಾಗದೆ, ಆಯಿತು, ಇದು ಕೊನೆ ಸಲ, 5 ತಿಂಗಳು ಆಗೋಗಿದೆ, ಈಗ ಅವಳ ಜೀವಕ್ಕೆ ಅಪಾಯ ಇರುತ್ತೆ ಅಂದಾಗಲೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಇದನ್ನು ಸಾಲ್ವ್ ಮಾಡಿ, ಇದು ನನ್ನ ಗಂಡನಿಗೆ ಗೊತ್ತಾದರೆ ಅವರು ನನ್ನನ್ನು ಇಬ್ಬರನ್ನು ಸಾಯಿಸ್ಬಿಡ್ತಾರೆ, ಅದಕ್ಕೂ ಬದಲು ನೀವು ಇದಕ್ಕೆ ಪರಿಹಾರ ಮಾಡಿಕೊಟ್ರೆ ದೊಡ್ಡ ಉಪಕಾರ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ಡಾಕ್ಟರ್ ತುಂಬ ಕಷ್ಟಪಟ್ಟು ಅವಳ ಅಬಾರ್ಷನ್ ಮಾಡಿದ್ರು. ಇದರಿಂದ ತುಂಬ ಆಸಕ್ತಳಾಗಿ ಎದ್ದೋಳಕ್ಕೂ ಆಗದೆ ಇರೋ ಹಾಗೆ ಆಗಿದ್ಲು. ಹೇಗೋ ಸಕ್ಸಸ್ ಆಯಿತು ನೋಡಿ, ಇದೇ ಕೊನೆ, ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಆದರೆ ಈ ವಿಷಯ ಹೊರಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಗೊತ್ತಾದರೆ ನಿಮ್ಮ ಜೊತೆಗೆ ನಾವು ಜೈಲಲ್ಲಿರಬೇಕು ಅಷ್ಟೇ ಅಂತ ಹೇಳಿದ್ರು. ಆದರೆ 2 ದಿನ ಆಸ್ಪತ್ರೆಯಲ್ಲಿರಬೇಕು ಅಂದರು. ಆದರೆ ಇದು ಅಸಾಧ್ಯ ಆಗಿತ್ತು. ಕೊನೆಗೆ ಬೇಡ್ಕೊಂಡು ಅವಳಿಗೆ ಇರೋ ಮೆಡಿಸನ್ ಎಲ್ಲ ಕೊಡಿ, ನಾನು ಅವಳನ್ನು ಮನೇಲಿ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀವು ಮನೆಗೆ ಕಳುಹಿಸಿಕೊಡಿ ಅಂತ ಹೇಳಿದ್ಲು. ಅವರು ಡಿಸ್ಚಾರ್ಜ್ ಮಾಡಿಕೊಟ್ರು. ಅವಳು ಮಗಳನ್ನು ಮನೆಗೆ ಕರ್ಕೊಂಡು ಹೋದ್ಲು. ಅಕ್ಕಪಕ್ಕದವರೆಲ್ಲ ನೋಡಿ ಮಗಳಿಗೆ ಏನಾಗಿದೆ ಹಾಗೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ಏನೂ ಇಲ್ಲ, ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ ಆಗೋಗಿದೆ ಅಷ್ಟೇ, ಅವಳು ಏನು ತಿನ್ನದೆ ಹೀಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋದ್ಲು. ವಿರಾಜ್ ಬರೋದಕ್ಕೂ ಮುಂಚೆ ಎಲ್ಲವನ್ನ ಮಾಡಿ ಮುಗಿಸಿದ್ಲು. ಕೊನೆ ವಿರಾಜ್, ಏನಿನ್ನು ಸರಿಯಾಗಿಲ್ವಾ ಅವಳ ಆರೋಗ್ಯ ಅಂತ ಬೈಯಲು ಸ್ಟಾರ್ಟ್ ಮಾಡ್ದ. ಆದರೆ ಮಹಿಮಾ ಏನೂ ಹೇಳಿಲ್ಲ, ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ಳು. 2 ದಿನ ಆಗಿ ನೋಡಿದ್ರೆ ಅವಳು ಸ್ಕೂಲ್ನಿಂದ ಮೇಡಮ್ ಬಂದಿದ್ದರು ರೇಖಾ ಬಗ್ಗೆ ತಿಳ್ಕೊಳ್ಳಲು. ಅವರನ್ನು ನೋಡಿ ಶಾಕ್ ಆಗಿಬಿಟ್ಟಿದ್ಲು. ಆಗ ಮಹಿಮಾಗೆ ತುಂಬ ಹುಷಾರಿಲ್ಲ ಅಂತ ಗೊತ್ತಾಯಿತು. ಅವಳು ತುಂಬ ದಿನಗಳಾಯಿತು ಸ್ಕೂಲ್ಗೆ ಬರದೆ, ತುಂಬ ಚೆನ್ನಾಗಿ ಓದೋ ಹುಡುಗಿ, ಅದಕ್ಕೋಸ್ಕರ ಬಂದೆ ಅಂತ ಹೋಗಿ ರೇಖಾನ ನೋಡಿ ಶಾಕ್ ಆದರು. ಅವಳಿಗೆ ನೋಟ್ಸ್ ಬರೆಯೋದಕ್ಕೂ ಆಗದೆ ಆಗಿದ್ದಾಳೆ ನೋಡಿ, ಸರಿಯಾದ ಆಸ್ಪತ್ರೆಗೆ ತೋರಿಸಿ ಅಂತ ಹೇಳಿ ಹೋದರು. ಈ ಕಡೆ ಮಹಿಮಾ ಇನ್ನು ಶಾಲೆಗೆ ಕಳುಹಿಸಿದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ಲು. ಈ ಘಟನೆ ಮತ್ತೊಮ್ಮೆ ಆಗಬಾರ್ದು ಅಂತ. ದಿನಗಳು ಕಳೀತು. ಈ ಕಡೆ ವಿರಾಜ್ನ ಕೋಪ, ಮಾತು, ಒಂದು ಕಡೆ ಮಗಳ ಈ ಅವಸ್ಥೆಯಿಂದ ಮಹಿಮಾ ಮುರಿದೇ ಹೋಗಿದ್ಲು. ಹೀಗೆ ರೇಖಾನ ಆರೋಗ್ಯ ಈಗ ಮೊದಲಿನ ಹಾಗೆ ಸರಿಯಾಗತೊಡಗಿತ್ತು. 5-6 ತಿಂಗಳು ಕಳೆಯಿತು. ಆದರೆ ಮತ್ತೆ ರೇಖಾ ಮೊದಲಿನ ಹಾಗೆ ಸುಸ್ತು, ವಾಮಿಟ್, ಅದೇ ತಲೆ ಸುತ್ತುವುದು ಆಗ್ತಾಯಿತ್ತು. ಮಹಿಮಾ ಮೊದಲು ಅಂದ್ಕೊಂಡ್ಳು ಅವಳಿಗೆ ತುಂಬ ರಕ್ತಸ್ರಾವ ಆಗಿ ಹಾಗೆ ಆಗಿರಬೇಕು ಅಂತ. ಆದರೆ ತುಂಬ ದಿನಗಳು ಕಳೆದ್ರು ಇದು ಹೆಚ್ಚಾಗತೊಡಗಿತ್ತು. ಕೊನೆಗೆ ಹೆದರಿ ಅದೇ ಆಸ್ಪತ್ರೆಗೆ ಕರ್ಕೊಂಡೋದ್ಲು. ಅಲ್ಲಿ ಡಾಕ್ಟರ್ ನೋಡಿ, ನಿಮ್ಮ ಮಗಳು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಅದು ಹೇಗೆ ಮೊದಲೇ ಹೇಳಿದ್ದೆ, ನೀವು ಸರಿಯಾಗಿ ಅವಳನ್ನು ನೋಡ್ಕೊಳ್ಳಿ ಅಂತ, ಆದರೆ ಈಗಲೂ ಅದೇ ರೀತಿ, ಈಗಲೂ ಅವಳಿಗೆ 4 ತಿಂಗಳು ಆಗೋಗಿದೆ ಅಂತ ಹೇಳಿದ್ಲು. ಆಗ ಮಹಿಮಾ ಶಾಕ್ ಆಗಿ ನಿಂತೋಗಿದ್ಲು. ಹೇಳಿದ್ಲು, ಡಾಕ್ಟರ್, ನಾನು ಅವಳನ್ನು ಹೆದರಿ ಸ್ಕೂಲ್ಗೆ ಬೇರೆ ಕಳಿಸಲಿಲ್ಲ, ಹಾಗಿದ್ಮೇಲೆ ಹೇಗೆ, ನಾನು ಇಷ್ಟು ದಿನದವರೆಗೆ ಹೊರಗೇನು ಕಳಿಸಲಿಲ್ಲ, ಹಾಗಿದ್ಮೇಲೆ ಹೇಗೆ ಡಾಕ್ಟರ್? ಆಗ ಅದು ನಿಮ್ಮ ಮಗಳ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೊಮ್ಮೆ ಅವಳು ಕೋಪದಿಂದ ಆಸ್ಪತ್ರೆಯಲ್ಲಿ ಮಗಳ ಮುಖವನ್ನು ನೋಡದೆ ಒಂದು ಕೆನ್ನೆಗೆ ಹೊಡೆದು, ನೋಡು,
ಇದಕ್ಕೆ ಕಾರಣ ಯಾರು? ನೀನು ಹೇಗೆ ಮತ್ತೊಮ್ಮೆ ಪ್ರೆಗ್ನೆಂಟ್ ಆದೆ ಹೇಳು ಅಂತ ಕೋಪದಿಂದ ಹೇಳಿದ್ರು. ತುಂಬ ಬೈದ್ಲು ಮಗಳನ್ನು. ಆದರೆ ಅವಳು ಒಂದನ್ನು ಹೇಳ್ದೆ ತಲೆ ತಗ್ಗಿಸಿ ಅಳುತ್ತಾ ಕೂತಿದ್ಲು. ಹೇಳೇ ಹೇಳು, ಇದಕ್ಕೆ ಕಾರಣ ಯಾರು ಅಂತ ಹೇಳು ಅಂತ ಎಷ್ಟೇ ಕೇಳಿದ್ರು ಅವಳು ತಲೆ ಹೇಳಲಿಲ್ಲ. ಆದರೆ ಇದೊಂದು ಮಾತು ಹೇಳಿದ್ಲು, ಅಮ್ಮ ನನಗೇನೇ ಹೇಳೋದಕ್ಕೂ ಆಗಲ್ಲ, ಆದರೆ ನೀನು ನಂಬು, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳಲು ಸ್ಟಾರ್ಟ್ ಮಾಡಿದ್ಲು. ಆಗ ಮಗಳೇ ಹೇಳು ಮಗಳೇ, ಯಾರು ಇದಕ್ಕೆ ಕಾರಣ? ನಿನಗೆ ಸಹಾಯ ಮಾಡ್ತೀನಿ. ಎಷ್ಟೇ ಸಮಾಧಾನವಾಗಿ ಕೇಳಿದ್ರು ಅವಳು ಹೇಳಲಿಲ್ಲ. ಆದರೆ ನನ್ನ ನಂಬು ಅಂತ ಅದೊಂದೇ ಮಾತು. ಆಗ ಮಹಿಮಾ ಡಾಕ್ಟರ್ ಹತ್ರ ಇದನ್ನು ಅರಿಯಲು ಆಗುತ್ತಾ, ಯಾರಾದು ಮಗು ಅಂತ ಕೇಳಿದ್ಲು. ಆಗ ನಿಮ್ಮ ಹತ್ತಿರದವರು ಆಗಿದ್ರೆ ಇದನ್ನು ನಿಮಗೆ ಕಂಡುಹಿಡಿಯಬಹುದು ಅಂತ ಹೇಳಿ DNA ಟೆಸ್ಟ್ ಮಾಡಿ ನೋಡಿದ್ರು. ಆದರೆ ಈ ಮಗು ಯಾರದು ಏನು ಅಂತ ತೋಚಲೇ ಇಲ್ಲ. ಕೊನೆಗೆ ಮತ್ತೊಮ್ಮೆ ಡಾಕ್ಟರ್ನ ಕಾಲು ಹಿಡಿದು ಇದೊಂದು ಸಲ ನನಗೆ ಸಹಾಯ ಮಾಡಿ ಡಾಕ್ಟರ್, ಹೇಗಾದರೂ ಅಬೋಷನ್ ಮಾಡಿಕೊಡಿ ಡಾಕ್ಟರ್ ಅಂತ ಗೋಗರದ್ಲು. ಆದರೆ ನೋಡಿ, ಇದು ಅಸಾಧ್ಯ, ನಿಮ್ಮ ಮಗಳ ಜೀವ ಹೋಗ್ಬೋದು ಅಂತ ಹೇಳಿದ್ರು. ಆಗ ಹೀಗೆ ಎಲ್ಲರಿಗೆ ಗೊತ್ತಾಗಿ ಗಂಡನ ಕೈಲಿ ಜೀವ ಹೋಗೋಕ್ಕಿಂತ ಹೀಗೆ ಹೋಗೋದಿದ್ರೆ ಹೋಗಲಿ ಅಂತ ತುಂಬ ನೋವದಿಂದ ಹೇಳಿದ್ಲು. ಅವಳ ಕೈಲಿ ನಿಮ್ಮ ಮಗಳಿನ ಸಾವಿಗೆ ನೀವೇ ಕಾರಣ ಅಂತ ಹೇಳಿ ಸೈನ್ ಮಾಡಿಸಿದ್ರು. ಕೊನೆಗ ಅಬೋಷನ್ ಮಾಡಿಸಲು ಕರ್ಕೊಂಡು ಹೋದಾಗ ಮಹಿಮಾ ಮಗಳನ್ನು ಕೊನೆ ಸಲ ನೋಡ್ತೀನ ಅಂತ ಅಪ್ಪಿಕೊಂಡು ಅಳ್ತಾ ಇದ್ಲು. ಅಮ್ಮ, ನಾನು ನಿನ್ನ ಜೊತೆಗಿದ್ದೀನಿ ಅಮ್ಮ, ನೀನು ನನ್ನ ನಂಬು, ಇದರಲ್ಲಿ ನಂದೇನು ತಪ್ಪಿಲ್ಲ, ಇದೆಲ್ಲ ನಿನಗೋಸ್ಕರ ಅಂತ ಹೇಳಿದ್ಲು. ಹಾಗೆ ಕರ್ಕೊಂಡೋದ್ರು. ಮಹಿಮಾ ಮಗಳ ಜೀವ ಉಳಿಲಿ ಅಂತ ದೇವರಲ್ಲಿ ಬೇಡ್ಕೊಂಡ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮಗಳು ಸತ್ತೇ ಹೋದ್ಲು. ಮಹಿಮಾ ಅಸಹಾಯಕಳಾಗಿ ಬಿದ್ದೇ ಹೋದ್ಲು. ಮಗಳನ್ನು ನೋಡಿ ತುಂಬ ಕಿರುಚಾಡಿದ್ಲು. ಕೊನೆಗೆ ಶವವನ್ನು ಮನೆಗೆ ಕರ್ಕೊಂಡು ಹೋದಾಗ ಎಲ್ಲರಿಗೂ ಶಾಕ್ ಆಗಿತ್ತು. ಇದನ್ನು ಅರಿತು ಮಗಳು ಸತ್ತಿದ್ದಾಳೆ ಅಂತ. ವಿರಾಜ್ಗೆ ಈ ವಿಷಯ ಗೊತ್ತಾಗಿ ತುಂಬ ದುಃಖಪಟ್ಟ. ಇದನ್ನು ನೋಡಿ ನಿಜವಾಗ್ಲೂ ವಿರಾಜ್ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ರ ಮಗಳನ್ನು ಅಂತ ಮಹಿಮೆಗೆ ಒಂದು ಕ್ಷಣಕ್ಕೆ ಅನ್ನಿಸಿತ್ತು. ಎಲ್ಲರಿಗೂ ತುಂಬ ನೋವಾಯಿತು. ಇನ್ನೇನು ಅಂತ್ಯ ಸಂಸ್ಕಾರ ಆಗಬೇಕು. ಆಗ ಪೊಲೀಸ್ ಬಂದು ವಿರಾಜ್ ಹತ್ರ ಬಂದು ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಗ ಇದನ್ನು ಕೇಳಿದ್ದೆ ಎಲ್ಲರೂ ದಂಗಾಗಿ ಹೋದರು. ಯಾಕೆ ಏನು ಕೇಳಿದಾಗ ಎಲ್ಲ ಕೋರ್ಟ್ನಲ್ಲಿ ಗೊತ್ತಾಗುತ್ತೆ ನಡಿ ಅಂತ ಕರ್ಕೊಂಡು ಹೋದ್ರು. ಈ ಕಡೆ ಮಹಿಮಾ ಒಂಟಿಯಲ್ಲೂ ಅವಳೇ ತನ್ನ ಮಗಳ ಅಂತ್ಯ ಸಂಸ್ಕಾರ ಮಾಡಿದ್ಲು. ಕೋರ್ಟ್ನಲ್ಲಿ ತನ್ನ ಗಂಡನ ಬಗ್ಗೆ ವಿಚಾರಿಸಲು ಹೋದಾಗ ಇದನ್ನು ನಂಬಲು ಅಸಾಧ್ಯ ಆಗಿತ್ತು. ಅದು ವಿರಾಜನ ತುಂಬ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದಲ್ಲದೆ ಅವಳ ಮಗಳ ಜೀವನ ಕೂಡ ಹಾಳು ಮಾಡಿದ್ದಕ್ಕೆ ಅವನನ್ನು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರು. ವಿರಾಜ್ ಹೆಣ್ಮಕ್ಳನ್ನ ಬಳಸಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರಲ್ಲಿ 3 ಜನ ಪಾರ್ಟ್ನರ್ ಆಗಿದ್ರು. ಅವರಿಬ್ಬರು ಒಂದು ಹೆಣ್ಣನ್ನು ಸಾಗಣೆ ಮಾಡುವಾಗ ಸಿಕ್ಕಿ ಹಾಕೊಂಡಿದ್ರು. ಆಗ ಹೊಡೆದು ವಿಚಾರಿಸಿದಾಗ ಗೊತ್ತಾಯಿತು ಇದರಲ್ಲಿ ವಿರಾಜ್ದು ಕೈ ಇದೆ ಅಂತ. ಇವರಿಬ್ಬರು ಇದನ್ನೇ ಕೆಲಸ ಮಾಡ್ಕೊಂಡಿದ್ರು. ಒಂದಿನ ಅರ್ಜೆಂಟಾಗಿ ಒಂದು ಹೆಣ್ಣು ಬೇಕು ಅಂದಾಗ ಯಾರು ಸಿಗದೇ ಇದ್ದಾಗ ಮಹಿಮೆಗೆ ನಿದ್ದೆ ಮಾತ್ರೆ ಕೊಟ್ಟು ಅವಳಿಗೆ ಗೊತ್ತಾಗದೆ ಮಗಳನ್ನು ನೀನು ಏನಾದರೂ ಕಿರುಚಾಡಿದ್ರೆ, ಏನಾದರೂ ಸೌಂಡ್ ಮಾಡಿದ್ರೆ, ಇದರ ಬಗ್ಗೆ ಏನಾದರೂ ಯಾರಿಗಾದರೂ ಹೇಳಿದ್ರೆ ನಿನ್ನ ಅಮ್ಮನನ್ನು ಸಾಯಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡೋಗಿ ಅವಳ ಮಗಳನ್ನು ಈ ಕೃತ್ಯಕ್ಕೆ ಬಳಸಿಕೊಂಡ. ಆದರೆ ರೇಖಾ ಇದನ್ನು ಹೇಳಿದ್ರೆ ತನ್ನ ಅಮ್ಮನ ಜೀವ ಹೋಗುತ್ತೆ ಅಂತ. ಆದರೆ ಇದರಲ್ಲಿ ತುಂಬ ಹಣ ಸಿಗ್ತಾ ಕಾರಣ ರೇಖಾನ ಹೆಚ್ಚಾಗಿ ಬಳಸಿಕೊಳ್ಳಲು ಸ್ಟಾರ್ಟ್ ಮಾಡ್ದ. ಆದರೆ ಇದರಿಂದ ಮಗಳ ಜೊತೆ ಏನಾಗಿದೆ ಅಂತ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ ಅಂತ ಗೊತ್ತಾಯಿತು. ಇದನ್ನು ಅರಿತ ಮಹಿಮಾ ಬಿಕ್ಕಿ ಬಿಕ್ಕಿ ಅಳಲು ಸ್ಟಾರ್ಟ್ ಮಾಡಿದ್ಲು. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಬೇಕಾಗಿದ್ದಾಗ ನಾನು ಇದ್ದು ಇಲ್ಲದ ಹಾಗೆ ಇದ್ನಲ್ಲ ಅಂತ. ಅವಳು ಕೊನೆ ಸಲ ಹೇಳಿದ ಮಾತು ಈಗ ಅವಳಿಗೆ ನೆನಪಾಗಿತ್ತು. ಮಹಿಮಾ ಬಿಡದೆ ತನ್ನ ಗಂಡನಿಗೆ ಗಲ್ಲು ಶಿಕ್ಷೆ ಕೊಡಿಸಿದ್ಲು. ತನ್ನ ಮಗಳಿಗೆ ನ್ಯಾಯ ದೊರಕಿಸಿದ್ಲು. ಅವಳು ಈಗಲೂ ತನ್ನ ಮಗಳ ಫೋಟೋ ಹಿಡಿದು ಅವಳು ತನ್ನ ನೋವನ್ನು ಒಂದು ಸಲ ನನ್ನ ಜೊತೆ ಹೇಳಿದ್ರೆ ಆಗ್ತಾ ಇತ್ತು ಅಂತ ಅನ್ಕೋತಿದ್ಲು. ಈ ಕಡೆ ಜನರು ಒಬ್ಬ ಹೆಣ್ಣನ್ನು ಇಲ್ಲಿ ಕಣ್ಣು ಎತ್ತಿ ನೋಡದೇ ಇರೋನು, ಒಂದು ಸಲ ಕೂಡ ಮಾತಾಡದೇ ಇದ್ದವನು ಹೀಗೆ ತನ್ನ ಮಗಳ ಜೊತೆ ಇಷ್ಟು ಕ್ರೂರತನ ಮಾಡಿದ್ದಾನ ಅಂತ ಶಾಕ್ ಆಗಿ ನಿಂತು ಬಿಟ್ಟಿದ್ರು. ಕೊನೆಗೆ ಹಾಗೋ ಹೀಗೋ ಮಹಿಮಾ ಒಂಟಿಯಾಗಿ ತನ್ನ ಮಗಳ ಫೋಟೋ ಹಿಡ್ಕೊಂಡು ಕೊರಗ್ತಾ ಇದ್ದಾಳೆ. ಇದರಲ್ಲಿ ಅರ್ಥ ಮಾಡ್ಕೋಬೋದು ಯಾರನ್ನು ನೋಡಿ ಅರ್ಥ ಮಾಡಿಕೊಳ್ಳಲಾಗಲ್ಲ, ಅವರ ಬುದ್ಧಿ ಹೇಗಿದೆ, ಅವರು ಒಳ್ಳೆಯವರ ಕೆಟ್ಟವರ ಅಂತ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.